ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಗವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಗವಿದೆ. ಸ್ವೀಕರಿಸುವ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿರುವೆಯೋ ಗುರುವೇ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಗೆ. ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಗೆ. ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿರುವೆಯೋ ಗುರುವೇ ಅಂತರಾತ್ಮ. ನಾಂತರೀತಿಯು ಅದೆಂತೋ ಓ ಅನಂತ. ಸಾಂತರೀತಿಯ ನೆಮ್ಮಿ ಕದಡಿರುವುದೆನ್ನಾತ್ಮ. ನಾಂತರೀತಿಯು ಅದೆಂತೋ ಓ ಅನಂತ. ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸಯ್ಯೆ. ನನ್ನ ನೀತಿಯ ಕುರುಡಿನಿಂದೆನ್ನ
स्वामे भूमिसुता पुरस्तु हनुमान् पश्चात् सुमित्रासुतः शत्रुघ्नो भरतश्च पार्श्वदलयोः वाय्वादिकोणेषु च सुग्रीवश्च विभीषणश्च युवराट् तारासुतो जाम्बवान् मध्ये नीलसरोजकोमलरुचिं रामं भजे श्यामलं रामं भजे श्यामलं रामं भजे श्यामलम् दूरीकृत सीतार्तिः प्रकटीकृत दूरीकृत सीतार्तिः प्रकटीकृत रामवैभवस्फूर्तिः तारित दशमुखकीर्तिः तारित दशमुखकीर्तिः भवतो हनुमतो मूर्ते पुरतो नमवातो हनुमतो मूर्ते पुरतो नमवातो हनुमतो मूर्ति गोकर्णक्षेत्रनिलयं द्विभुजं वरदं सदा सर्वाभीष्टप्रसिद्ध्यर्थं तं नमामि गजाननम् चिन्तामणि प्रणमता निशामणि शिरोमणिः कपाली लोकपाली पातु नित्यं पातु नित्यं हरे राम। अखंडमंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। आपदामपहर्तारं दातारं सर्वसंपदां
ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅವನನ್ನ ಕರೆಯಬೇಕು ಅಂತಿಲ್ಲ, ರಾಮನನ್ನು ಕರೆದರೆ ಸಾಕು, ಬರ್ತಾನೆ ಅವನು. ರಾಮನನ್ನು ಕರೆಯಬೇಕು ಅಂತಿಲ್ಲ, ರಾಮನ ನೆನಪು ಮಾಡಿಕೊಂಡ್ರೆ ಸಾಕು, ರಾಮನ ಕಥೆಯನ್ನ ಕಥನ ಮಾಡಿದ್ರೆ ಸಾಕು, ಆತ ಬರ್ತಾನೆ ಕೇಳಲಿಕ್ಕೆ. ಹಾಗಂತೂ ರಾಮಕಥೆ ಅವನಿಗೆ ಗೊತ್ತಿಲ್ಲದೇನೂ ಅಲ್ಲ. ರಾಮಕಥೆಯ ಬಹುಮುಖ್ಯ ಭಾಗಗಳು ಅವನ ಕಣ್ಣೆದುರೇ ನಡೆದಿವೆ. ಅವನು ಪಾತ್ರಧಾರಿ, ಅದರಲ್ಲಿ ಮುಖ್ಯ ಪಾತ್ರಧಾರಿ. ಅವನಿಲ್ಲದಿದ್ದರೆ ರಾಮಾಯಣ ನಡೀತಿರ್ಲಿಲ್ಲ. ಮತ್ತೆ ಅದೆಷ್ಟು ಬಾರಿ ಅವನು ರಾಮಕಥೆಯನ್ನು ಕೇಳಿದಾನೆ ಅಂತಿಲ್ಲ. ಆದರೆ ಈಗಲೂ ಯಾರಾದರೂ ರಾಮನ ಬಗ್ಗೆ ಮಾತಾಡಿದರೆ ಅವನಲ್ಲಿರ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ. ಎಷ್ಟು ಗೌರವ ಅಂತ! ರಾಮನಲ್ಲ, ರಾಮನ ಮಾತು ಬಂದರೆ ಸಾಕು, ಅವನ ಕೈಗಳು ತಾನಾಗಿ ಕೂಡಿ ಹೋಗ್ತವೆ. ಶಿರದ ಮೇಲೆ ಕರ, ಹೀಗೆ ಮಸ್ತಕಾಂಜಲಿ. ಶಿರದ ಮೇಲೆ ಕರ ಮುಗಿದು ಕಂಗಳಲ್ಲಿ ನೀರು ಹರಿಸಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ. ಕಂಗಳಲ್ಲಿ ನಿಜವಾದ ನೀರು, ಮನ ಕರಗಿದ ಜಲ ಅದು. ಅಂತಹ ಆನಂದ ಬಾಷ್ಪವನ್ನು ಹರಿಸಿ ಇಲ್ಲಿ ಆತನ ಉಪಸ್ಥಿತಿದೆ ಇವತ್ತು. ಶ್ರೀ ಆಂಜನೇಯ. ಈ ಪೀಠ ರಿಕ್ತ ಅಲ್ಲ, ಈ ಪೀಠ ಮಾರುತಿಗಾಗಿರುವಂಥ ಪೀಠ ಅದು. ಆತ ಬಂದು ಕುಳಿತುಕೊಳ್ತಾನೆ, ರಾಮಕಥೆಯನ್ನು ಆಸ್ವಾದನೆ ಮಾಡ್ತಾನೆ. ಅವನಿಗಾಗಿರುವ ಪೀಠ ಅದು. ಈ ರಾಮಕಥೆ ನಿಮಗಾಗಿಯೂ ಅಲ್ಲ, ರಾಮನಿಗಾಗಿ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವನಿಗಾಗಿ. ಶ್ರೋತ ಅವನು, ಉಳಿದವರೆಲ್ಲ ನೆಪ ಮಾತ್ರ. ಎಂಥ ಶ್ರೋತ ಅವನು! ಎಷ್ಟು ಬಾರಿ ಕೇಳಿದರೂ ಮತ್ತೊಂದು ಬಾರಿ ಕೇಳುವ, ಮತ್ತೊಂದು ಬಾರಿ ಕೇಳುವಾಗಲೂ ಕಣ್ಣೀರು ಸುರಿಸುವ, ಕರಮುಗಿಯುವ ಆ ಭಾವವೆಂಥದ್ದು, ಆ ಭಕ್ತಿ ಎಂಥದ್ದು! ಶ್ರೀರಾಮ ಭುವಿಯನ್ನು ಬಿಟ್ಟು ಹೋಗುವಾಗ ನಿನಗೇನು ಬೇಕು ಆಂಜನೇಯ ಅಂತ ಕೇಳಿದರೆ ಆತ ಕೇಳಿದ್ದೇನು? ನನಗೇನೂ ಬೇಕಿಲ್ಲ, ಇದೆ, ಇರೋದು ಉಳಿಬೇಕು ಅಂತ. ಏನಿದೆಯಪ್ಪ? ಸ್ನೇಹೋಮಿ ಪರಮೋ ರಾಜನ್ ತ್ವಯಿತಿಷ್ಠತೆ ನಿತ್ಯದ. ಹೇ ರಾಜರಾಜೇಶ್ವರ, ರಾಜರಾಜೇಂದ್ರ ರಾಮಚಂದ್ರ, ನಿನ್ನಲ್ಲಿ ನನ್ನ ಪ್ರೀತಿ ಸ್ಥಿರ. ಅದು ಅಪಾರ ಪ್ರೀತಿ ನನಗಿದೆ ನಿನ್ನಲ್ಲಿ, ಅದು ಹೋಗದಿದ್ರೆ ಸಾಕು. ಭಾವೋ ನಾನ್ಯತ್ರ ಗಚ್ಚತು. ಪ್ರೀತಿ ಕೊಡಂತೂ ಕೇಳೋದಿಲ್ಲ, ಈಗ ಉಂಟು ನನ್ನ ಹತ್ರ ಪ್ರೀತಿ ಅಂತ ಹೇಳ್ತಾನ. ಈ ಭಾವ ನಿನಗೆ ಅಂತ ಕೊಟ್ಟ ಮನಸ್ಸು ಅದು ಬೇರೆ ಕಡೆಗೆ ಹೋಗದೇ ಇರಲಿ, ಇನ್ನೊಬ್ಬರನ್ನು ಸೇರದೇ ಇರಲಿ, ಅಷ್ಟು ಮಾತ್ರ ನನಗೆ ನೀನು ಕೊಡು ಮಾಡ್ತಕ್ಕಂಥ ವರ ಅಂತ ಮಾರುತಿಗೆ ನಾವು ಇವತ್ತು ಪ್ರಣಾಮಗಳನ್ನ ಮೊದಲು ಸಲ್ಲಿಸಬೇಕು. ಯಾಕೆಂದ್ರೆ ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು ಶ್ರೀರಾಮ ವರ್ಣನೆ, ಅದರಲ್ಲೂ ಮುಖ್ಯವಾಗಿ ಅಂಗ ವರ್ಣನೆ, ಶ್ರೀರಾಮನ ಅಂಗಾಂಗಗಳ ವರ್ಣನೆ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು. ಅಂಗಾಂಗ ವರ್ಣನೆಯನ್ನ ಸೀತೆ ಸೈ ಎನ್ನುವಂತೆ ಮಾಡಿದವನು ಹನುಮಂತ. ಸುಂದರಕಾಂಡದಲ್ಲಿ ರಾಮದೂತನಾಗಿ ಆಂಜನೇಯ ಸೀತೆಯ ಬಳಿ ಸಾರಿದಾಗ ಸೀತೆಗೆ ಸಂದೇಹ ಬಂತು, ಇವನು ರಾಮದೂತನು ರಾವಣನು. ಸ್ವರೂಪಂ ಯಃ ಪರಿತ್ಯಜ್ಯ ಪರಿವ್ರಾಜಕ ರೂಪಧೃತು.
ತುಂ ಸೇವಾಸಿ ರಾವಣ. ತನ್ನ ರೂಪವನ್ನು ಬಿಟ್ಟು ಸಂತನ ರೂಪವನ್ನು ತಾಡಿದ ಆ ರಾವಣ ಅವನೇ ನೀನಿಲ್ಲ ಅನ್ನೋದಕ್ಕೆ ಪ್ರಮಾಣ ಏನು? ಹನುಮಂತನ ಪರೀಕ್ಷೆ ನಡೀತು ಸೀತೆಯಿಂದ. ಹನುಮಂತ ಬಹುವಾಗಿ ಪ್ರಯತ್ನ ಪಟ್ಟ ಆಕೆಯನ್ನು ನಂಬಿಸಲಿಕ್ಕೆ. ಸೀತೆ ಕೊನೆಗೊಂದು ಪ್ರಶ್ನೆ ಹುಟ್ಟಿದಳು. ಆ ಪ್ರಶ್ನೆ ಏನು? ನಿನಗೆ ರಾಮನನ್ನು ಗೊತ್ತಿದ್ರೆ ರಾಮನ ವರ್ಣನೆ ಮಾಡು ನೋಡೋಣ. ಹೇಗಿದ್ದಾನೆ ರಾಮ? ಕಥಮೂರು ಕಥಂ ಬಾಹು, ಅವನ ಪಾದಗಳು ಹೇಗಿವೆ, ಊರುಗಳು ಹೇಗಿವೆ, ಬಾಹುಗಳು ಹೇಗಿವೆ, ಅಂಗಾಂಗಗಳು ಹೇಗಿವೆ, ವರ್ಣನೆ ಮಾಡು. ಸೀತೆ ಬಲ್ಲಷ್ಟು ಮತ್ತಾರು ಬಲ್ಲರು ರಾಮನ ದಿವ್ಯ ಮಂಗಲ ವಿಗ್ರಹವನ್ನು, ದಿವ್ಯ ಶರೀರವನ್ನ. ಲೋಕ ನಂಬಿರ್ತಕ್ಕಂಥದ್ದು ಇವತ್ತು ಮುದ್ರೆ ಉಂಗುರ ತೋರಿಸಿ ನಂಬಿಸಿದ ಸೀತೆಯನ್ನ ಅಂತ ಅಲ್ಲ. ಮುದ್ರೆ ಉಂಗುರವನ್ನು ಕದ್ದು ತರಬಹುದು, ಅದಲ್ಲ. ರಾಮನ ಆಪಾದ ಮಸ್ತಕ ವರ್ಣನೆ, ಒಂದೊಂದು ಅಂಗಗಳ ಅಳತೆ, ಅಗಲ ಉದ್ದ ರೇಖೆಗಳು ಅಲ್ಲಿರ್ತಕ್ಕಂಥದ್ದು, ಎಲ್ಲವನ್ನು ಆತ ಬಿತ್ತರಿಸಿ ಬಿತ್ತರಿಸಿ ನುಡಿದಾಗ, ವಿಸ್ತರಿಸಿ ವಿಸ್ತರಿಸಿ ನುಡಿದಾಗ ಸೀತೆ ಹೌದು ಹೌದು ಅಂತ ಹೇಳ್ತಾಳೆ. ನೀನು ರಾಮದೂತ ಹೌದು, ರಾವಣನಲ್ಲ. ಆಮೇಲೆ ಮುದ್ರೆ ಉಂಗುರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಾಮನ ಅಂಗವರ್ಣನೆಯನ್ನ ಸೀತೆ ಸೈ ಎನ್ನುವಂತೆ ಮಾಡಿದ ಆ ಮಹಾದಾರ್ಶನಿಕ ಮಹಾದರ್ಶನವುಳ್ಳವನು ಮಾರುತಿ, ಆತನ ಕೃಪೆಯನ್ನು ಬೇಡಿ ರಾಮವರ್ಣನೆಗೆ ಮುಂದಾಗ್ತೇವೆ. ಇದು ಇದು ಆಗದ ಕೆಲಸ, ಇದು ಸಾಗದ ಕೆಲಸ. ಇದು ಕಾಳಿದಾಸನ ನೆನಪಾಗ್ತದೆ. ಸಮುದ್ರವನ್ನ ಹರಿಗೋಲಿನಿಂದ ದಾಟಿದಂತೆ ಆಯಿತು. ಕುಬ್ಜನೊಬ್ಬ, ವಾಮನನೊಬ್ಬ, ನಮ್ಮ ದಾಮ ನೆನಪಾಗ್ತದೆ. ಆತ ಮಹಾವೃಕ್ಷದ ತುಟ್ಟ ತುದಿಯ ಫಲಕ್ಕೆ ಕೈ ಎತ್ತಿದಂತಾಯಿತು. ಶಿಶುವ ಬ್ರಹ್ಮಾಂಡವನ್ನು ನಡೆದಂತಾಯಿತು. ಯಾಕೆಂದ್ರೆ ರಾಮನ ವ್ಯಕ್ತಿತ್ವ ಅಂಥದ್ದು. ರಾಮನ ಅಂಗಗಳು ಅಂದ್ರೆ ಏನು? ಭೂಫ್ ಪಾದವು, ಭೂಮಿ ಅವನ ಪಾದಗಳು. ಯಸ್ಯ ನಾಭಿಹಿ ವಿಯತು, ಅಂತರಿಕ್ಷ ಅವನ ನಾಭಿ. ಅಸುರನಿಲಹ, ವಾಯುದೇವನೇ ಅವನ ಪ್ರಾಣ. ಚಂದ್ರ ಸೂರ್ಯೌಚ ನೇತ್ರೆ, ಸೂರ್ಯಚಂದ್ರರು ಅವನ ಕಣ್ಣುಗಳು. ಕರ್ಣ ಭಾಷಾಹ, ದಿಕ್ಕುಗಳ ಕಿವಿಗಳು. ಶಿರೋ ದೇವು, ದೇವಲೋಕ ಅವನ ಶಿರಸ್ಸು. ಮುಖಮಪಿ ದಹನಹಾನ್, ಅಗ್ನಿಯ ಮುಖ ಅವನಿಗೆ. ಯಸ್ಯ ವಾಸ್ತೇಯಮಬ್ಧಿಹಿ, ಯಸ್ಯ ವಾಸೋಯಮಬ್ಧಿಹಿ. ಕ್ಷೀರಸಾಗರವೇ ಮಂಚ, ಮಲಗುವ ಕೋಣೆ ಕ್ಷೀರಸಾಗರವೇ. ಶೇಷನೇ ಹಾಸಿಗೆ. ಅಂತಸ್ಥಂ ಯಸ್ಯ ವಿಶ್ವಂ, ಸುರ ನರ ಖಗ ಗೋ ಭೋಗಿ ಗಂಧರ್ವ ದೈತ್ಯೈಶ್ಚಿತ್ರಂ. ಸುರ ನರ ಖಗ ಗೋ ಭೋಗಿ ಅಂದ್ರೆ ಸರ್ಪ, ಗಂಧರ್ವ ದೈತ್ಯರಿಂದ ಕೂಡಿರ್ತಕ್ಕಂಥ ಚಿತ್ರವಾದ ಈ ಜಗತ್ತು, ವಿಚಿತ್ರವಾದ ಈ ಜಗತ್ತು ಯಾರ ಉದರದಲ್ಲಿ ಸನ್ನಿಹಿತವಾಗಿದೆಯೋ ತ್ರಿಭುವನ ವಪುಷಂ, ಮೂರು ಲೋಕಗಳ ಶರೀರ ಅವನಿಗೆ. ಬ್ರಹ್ಮ ರಾಮನ ಸ್ತುತಿ ಮಾಡ್ತಾನೆ ರಾವಣ ಸಂಹಾರದ ನಂತರ. ಆಗ ಆಡುವ ಮಾತು ಜಗತ್ ಸರ್ವಂ ಶರೀರಂತೆ, ಈ ಜಗವೆಲ್ಲ ನಿನ್ನ ಶರೀರ. ನಿಮೇಶಸ್ಥೆ ಭವೇದ್ ರಾತ್ರಿ, ಉನ್ಮೇಶಸ್ಥೆ ಭವೇದ್ ದಿವಾನ್. ನೀ ಕಣ್ಣು ಮುಚ್ಚಿದ್ರೆ ಪ್ರಪಂಚಕ್ಕೆ ರಾತ್ರಿ, ಕಣ್ ತೆರೆದ್ರೆ ಪ್ರಪಂಚಕ್ಕೆ ಹಗಲು. ರಾತ್ರಿ ಹಗಲು ಅಂದ್ರೆ ನಾವು ನೋಡ್ತಾರೋ ರಾತ್ರಿ ಹಗಲು ಅಂತ ತಿಳ್ಕೊಳ್ಬೇಡಿ. ನೀ ಕಣ್ಣು ಮುಚ್ಚಿದ್ರೆ ಪ್ರಪಂಚಕ್ಕೆ ಪ್ರಳಯ, ಕಣ್ ತೆರೆದ್ರೆ ಪ್ರಪಂಚ ಸೃಷ್ಟಿ. ಅಂಥವನ ಅಂಗವರ್ಣನೆಯನ್ನ ಮಾಡಲಿಕ್ಕೆ ಈ ಬಾಯಿಯಲ್ಲ, ಇಲ್ಲಿರುವ ಯಾವ ಬಾಯಿಯಿಂದ ಸಾಧ್ಯ? ಈ ದೇಶದ, ಈ ವಿಶ್ವದ ಯಾವ ಬಾಯಿ ಅದನ್ನು ವರ್ಣನೆ ಮಾಡಿತ್ತು? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪುಷ್ಪದಂತ ಆ ಮಾತನ್ನು ನೆನಪಾಡ್ಕೊಳ್ತೇವೆ. ಪ್ರಸಿದ್ಧ ಗಿರಿಸಾಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ, ಸುರತು ವರಶಾಖಾ ಲೇಖನಿ ಪತ್ರ ಮುರ್ವಿ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನ ಮೀಶ ಪಾರಂ ನಯಾತಿ. ರಾಮನ ಗುಣವನ್ನು ಬರಿಬೇಕು. ಬರಿಬೇಕು ಅಂದ್ರೆ
ಪತ್ರ ಮುರಿವೆ ಅಂತ ಭೂಮಿಯೇ ಕಾಗದವಾಗಬೇಕು. ಮಸಿ ಮೇರುಗಿರಿಯಷ್ಟು ಮಸಿ, ಅಷ್ಟು ಮಸಿ ಬೇಕು. ಪಾತ್ರ, ಆ ಮಸಿಗೆ ಪಾತ್ರ ಬೇಕಲ್ಲ, ಸಿಂಧು ಪಾತ್ರ ಏನು, ಸಾಗರವೇ ಪಾತ್ರವಾಗಬೇಕು ಅದಕ್ಕೆ. ಬರೆಯುವವಳು ಶಾರದೆ ಆಗಬೇಕು. ಲೇಖನಿ ಕಲ್ಪವೃಕ್ಷದ ಶಾಖೆ ಆಗಬೇಕು. ಮತ್ತೆ ಎಷ್ಟು ಕಾಲ ಬರೀಬೇಕು? ಸರ್ವಕಾಲವೂ ಬರೀಬೇಕು. ಕಳೆದ ಕಾಲ, ಉಳಿದ ಕಾಲ, ಇರುವ ಕಾಲ, ಎಲ್ಲ ಕಾಲವೂ ಶಾರದೆ ಕಲ್ಪವೃಕ್ಷದ ಶಾಖೆಯನ್ನು ಲೇಖನಿಯಾಗಿ ಮಾಡಿಕೊಂಡು, ಮೇರು ಪರ್ವತವನ್ನು ಮಸಿಯಾಗಿ ಮಾಡಿಕೊಂಡು, ಸಮುದ್ರವನ್ನು ಪಾತ್ರೆಯಾಗಿ ಮಾಡಿಕೊಂಡು, ಭೂಮಿಯನ್ನ ಪತ್ರವಾಗಿ ಕಾಗದವಾಗಿ ಮಾಡಿಕೊಂಡು ಬರೆದ್ರೆ ತದಪಿತವು ಗುಣಾನಾಮೀಶ ಪಾರಂ ನಯಾತೀನ್. ಆತನ ಗುಣವರ್ಣನೆ ಮುಗೀತು ಅಂತಿಲ್ಲ, ಆಯ್ತು ಅಂತಿಲ್ಲ. ಹಾಗಾಗಿ ನಾವು ಚಿಂತೆ ಮಾಡಬೇಕಾದೇನಿಲ್ಲ. ಪುಷ್ಪದಂತ ಹೇಳ್ತಾನೆ ಆರಂಭದಲ್ಲೇ, ಶಿವಮಹಿಮೆಯನ್ನು ವರ್ಣನೆ ಮಾಡಬೇಕಾದ್ರೆ ಪುಷ್ಪದಂತ ಹೇಳ್ತಾನೆ, ಮಹಿಮ್ನಃ ಪಾರಂತೆ ಪರಮ ಅಭಿಕ್ಷು ಯದ್ಯ ಸದೃಶಿ ಸ್ತುತಿ ಬ್ರಹ್ಮಾದೀನಾಮಪಿ ತದವಸನ್ನಾಸ್ತ್ವಯಿ ಗಿರಹ. ನಿನ್ನ ಮಹಿಮೆಯ ಪಾರವನ್ನು ಬಲ್ಲವರು ಮಾತ್ರವೇ ವರ್ಣನೆ ಮಾಡಬೇಕು. ನಿನ್ನ ಮಹಿಮೆಯ ಪಾರವನ್ನ ಅರಿಯದವರು ವರ್ಣನೆ ಮಾಡಬಾರದು ನಿನ್ನ ಅಂತಾದ್ರೆ ಬ್ರಹ್ಮಾದಿಗಳು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು. ಯಾಕೆಂದ್ರೆ ಅವರು ಅರಿಯರು ನಿನ್ನ ಪಾರವನ್ನ. ತಿಳಿದಷ್ಟು ವರ್ಣನೆ ಮಾಡಬಹುದು ಅಂದ್ರೆ ನಾನು ಮಾಡಬಹುದು. ಅಥಾವಾಚ್ಯ ಸರ್ವ ಸ್ವಮತಿ ಪರಿಣಾಮಾವಧಿಗೃಣನ್. ತನ್ನ ಬುದ್ಧಿಯ ವ್ಯಾಪ್ತಿ ಇರುವಷ್ಟು, ಬುದ್ಧಿಗೆ ಸೀಮೆ ಇರುವಷ್ಟು ವರ್ಣನೆ ಮಾಡ್ಲಿಕ್ಕೆ ಅವಕಾಶ ಉಂಟು ಬ್ರಹ್ಮಾದಿಗಳಿಗೆ. ಅಂದ್ರೆ ನನಗೂ ಅವಕಾಶ ಉಂಟು, ನಾ ಯಾಕೆ ಮಾಡಬಾರದು ಅಂತ ವರ್ಣನೆ ಮಾಡ್ತಾನೆ ಪುಷ್ಪದಂತ. ಈಶ್ವರನ ವರ್ಣನೆ ಮಾಡ್ತಾನೆ. ಹಾಗೆ ಆ ತತ್ವವನ್ನು ಆಧರಿಸಿ ಈ ದುಸ್ಸಾಹಸಕ್ಕೆ ನಾವು ಕೈ ಹಾಕಬೇಕಾಗಿದೆ. ಹಾಗಾಗಿ ಇದು ರಾಮ ವರ್ಣನೆ ಅಲ್ಲ, ರಾಮ ಅಂದ್ರೆ ಅಷ್ಟು ಅಂತ ನಾವು ಅದನ್ನ ಹೀಗೆ ಹೇಳ್ತಕ್ಕಂಥದ್ದು ರೀತಿ ಅಷ್ಟೇ. ನೀವು ನಾವೆಲ್ಲ ಹೇಳಿ ಪೂರ್ತಿ ಮುಗಿದ ಮೇಲೆ ಮುಗಿಯೋದಿಲ್ಲ, ಅದು ತಿಂಗಳಿಗಟ್ಟ ಬೇಕಾಗ್ಬೋದು. ನಾವು ವರ್ಣನೆ ಮಾಡಬೇಕು ಅಂದ್ರೂ ಕೂಡ ತಿಂಗಳಿಗಟ್ಟ ಬೇಕಾಗ್ಬೋದು. ಅದಕ್ಕೆ ಈ ಒಂದು ದಿವಸದಲ್ಲಿ, ಒಂದು ದಿವಸ ಅಂದ್ರೆ 24 ಗಂಟೆ ಅಲ್ಲ, 1-2 ಗಂಟೆ, ಅದರಲ್ಲಿ ಎಷ್ಟು ಸಾಧ್ಯವೋ ನಾಳೆ ಒಂದಿಷ್ಟು ಹೆಚ್ಚು ಉಳಿದಿದ್ದು ಮಾಡಿದ ನಂತರ ನೀವು ತಿಳ್ಕೊಳ್ಬೇಕಾದಿಷ್ಟೇ. ಅದು ತುಂಬಾ ಉಂಟು, ಹೇಳಿ ಮುಗಿಸುವಂಥದ್ದಲ್ಲ. ಇಷ್ಟು ನಿಮ್ಮ ಮನಸ್ಸಿಗೆ ಬಂದ್ರೆ ನಾವು ಧನ್ಯ, ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ನಾವು ಹೇಳಿ ನೀವು ಕೇಳಿ ತಿಳಿದು ಆಗುವಂಥದ್ದಲ್ಲ ಇದು. ಹಾಗಾಗಿ ಇಷ್ಟು ಪೀಠಿಕೆ ಜೊತೆಗೆ ರಾಮನ ವರ್ಣನೆಯನ್ನ ನಿನ್ನೆ ಪ್ರಾರಂಭಿಸಿದ್ದನ್ನ ಮುಂದುವರಿಸೋಣ. ನಿನ್ನೆ ಹೇಳಿದು ರಾಮನೆಂದರೆ ತೇಜೋ ರಾಶಿ, ರಾಮನೆಂದರೆ ಸೌಂದರ್ಯದ ರಾಶಿ, ರಾಮನೆಂದರೆ ಆನಂದದ ರಾಶಿ. ಸತ್ ಚಿತ್ ಆನಂದ ಅವನು. ಅಪರಿಮಿತ ತೇಜಸ್ಸು, ಅನುಪಮ ಸೌಂದರ್ಯ, ಅನಿರ್ವಚನೀಯ ಆನಂದ. ಈ ಮೂರನ್ನು ಬೆರೆಸಿದರೆ ರಾಮ ಅಂತ ಹೆಸರು. ಅದಕ್ಕೆ ಆನಂದಕ್ಕೆ ಆಕಾರ ಬಂದರೆ ಅದಕ್ಕೆ ರಾಮ ಅಂತ ಹೆಸರು. ಹೆಚ್ಚೇನು ಹೇಳಬೇಕು. ಆನಂದಕ್ಕೆ ಕೈಕಾಲು ಮುಖ ಬಂದರೆ ಅದೇ ರಾಮ ಅಂತ. ಅರಿವಿಗೆ ಶುದ್ಧ ಜ್ಞಾನಕ್ಕೆ ಕೈಕಾಲು ಬಂದರೆ ಅದೇ ರಾಮ. ಧರ್ಮ ಮೈವೆತ್ತರೆ ಅದೇ ರಾಮ. ಇದು ವಾಲ್ಮೀಕಿಗಳ ವರ್ಣನೆ. ಇದು ರಾಮು ವಿಗ್ರಹವಾನ್ ಧರ್ಮ. ವಿಗ್ರಹ ಅಂದ್ರೆ ಆಕೃತಿ, ಆಕಾರ. ಆಕಾರ ತಾಳಿದ ಧರ್ಮವೇ ರಾಮ. ಧರ್ಮದ ಮೇಲೆ ಬಾರಿ ಬಾರಿಗೂ ಪ್ರಹಾರ ಆಗ್ತಾ ಇದ್ದಾಗ ಧರ್ಮವೇ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಮೈವೆತ್ತು ಬಂತು, ಎದ್ದು ಬಂತು, ಅದೇ ರಾಮ. ಅಂತ ರಾಮನ ಅಂಗಾಂಗ ವರ್ಣನೆ ಮಾಡಬೇಕು, ಶರೀರ ವರ್ಣನೆ ಮಾಡಬೇಕು ಇವತ್ತು. ಆ ಶರೀರ ಏನು ಅಂದ್ರೆ ಗುಡಿಯ ನೋಡಿರಣ್ಣ. ಶರೀರವನ್ನು ನಾರದರು ನೋಡ್ತಾ ಇದ್ದಾರೆ, ಅಂತರಂಗದ ಕಣ್ತಿರದು. ಬಾಯಿಂದ ವಾಲ್ಮೀಕಿಗಳಿಗೆ ಹೇಳ್ತಾ ಇದ್ದಾರೆ. ರಾಮನ ಮೂರ್ತಿಯನ್ನ ಹನುಮಂದಿರದಲ್ಲೇ ಕಂಡು ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿಗಳಿಗೆ. ಅವ್ರಿಗೆ ಹೀಗೆ ಅನ್ಸಿರ್ಬೋದು ನಾರದರಿಗೆ, ದೇಹವಿದು ದೇಹವಲ್ಲ ದೇವಾಲಯ, ದೇಹು ದೇವಾಲಯ ಪ್ರೋಕ್ತಃ.
ದೇವೋ ಜೀವ ಸದಾಶಿವ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ನಮ್ಮೆಲ್ಲರ ದೇಹಗಳು ದೇವಾಲಯವೇ ಅಂತೆ ಅಂತೆ. ಯಾಕಂತೆ ಅಂದ್ರೆ ಅದೀಗ ದೇವ ಅಲ್ಲಯ್ಯ ಅಂತಾಗಿದೆ. ದೇವಾಲಯ ಅಂತ ಆಗ್ಬೇಕಾಗಿದ್ದು ದೇವ ಅಲ್ಲಯ್ಯ ಅನ್ನೋ ತರ ಆಗಿದೆ ಇವತ್ತು. ಯಾಕೆಂದ್ರೆ ಆ ದೇವಾಲಯವನ್ನ ಗುಡಿಸದೆ ಯಾವ ಕಾಲ ಆಯ್ತು, ತೊಳೆಯದೆ ಬಳಿಯದೆ ಯಾವ ಕಾಲ ಆಯ್ತು, ಹಳೆಹೂ ತೆಗೆದೆ ಯಾವ ಕಾಲ ಆಯ್ತು, ಎಷ್ಟು ಕ್ರಿಮಿಕೀಟಗಳು ಜಿರಳೆ ಹಾವು ಹುಳು ಹುಪ್ಪಟೆಗಳು ಅಲ್ಲಿ ಮನೆ ಮಾಡ್ಕೊಂಡಿದ್ದಾವ ಇವತ್ತು. ಕ್ರೂರ ಜಂತುಗಳು ವಿಷ ಕ್ರಿಮಿಗಳು ಎಷ್ಟು ಮನೆ ಮಾಡ್ಕೊಂಡಿದ್ದಾವ. ಒಂದು ದೇವಸ್ಥಾನವಾದ್ರೂ ಕೂಡ ಆ ದೇವಸ್ಥಾನವನ್ನ ಒಂದು 6 ತಿಂಗಳು ಏನು ಮಾಡದೇ ಇದ್ರೆ ಏನಾಗ್ತದೆ, ಅದು ಏನೇನೋ ಆಗ್ತದೆ. ನಮ್ಮ ದೇವಾಲಯ ಅಂಥದ್ದು. ನಮ್ಮ ದೇವಾಲಯವನ್ನು ನಾವು ತೊಳಿತೇವ, ಈ ಶರೀರದ ದೇವಾಲಯದ ಒಳಗನ್ನ ತೊಳಿತೇವ, ಹೊರಗೆ ತೊಳೆಯೋ ವಿಷಯ ಬೇರೆ. ಆಚಾರ್ಯ ಶಂಕರರು ಹೇಳಿದ್ದಾರೆ, ಹೊರಗೆ ತೊಳೆದರೆ ಶುದ್ಧ ಅಲ್ಲ, ಒಳಗೆ ತೊಳೆದರೆ ಮಾತ್ರವೇ ಶುದ್ಧ. ಯೋಂತ ಶುಚಿ ಸ ಶುಚಿ ನ ಮೃದ್ವಾರಿ ಶುಚಿ ಶುಚಿ. ಒಳಗೆ ತೊಳೆದರೆ ಮಾತ್ರವೇ ಶುದ್ಧ, ಹೊರಗೆ ತೊಳೆದ ಮಾತ್ರಕ್ಕೆ ಶುದ್ಧ ಅಲ್ಲ. ಹಾಗಾಗಿ ದೇವಸ್ಥಾನವನ್ನು ಹೇಗೆ ಇಟ್ಕೊಂಡಿದ್ದೆ ನಾವು, ಹೇಗೋ ಇಟ್ಕೊಂಡಿದ್ದೇವೆ. ಹಾಗಾಗಿ ದೇವತೆಗಳಿಗೆ ಇರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲಿ. ಆದ್ರೆ ರಾಮನದು ಹಾಗಲ್ಲ. ರಾಮನದು ನಿಜವಾದ ಅರ್ಥದ ದೇವಾಲಯ, ದೇವದೇವನ ಆಲಯ, ಅವನ ಶರೀರ. ಹಾಗಾಗಿ ಮೊಟ್ಟ ಮೊದಲು ರಾಮನ ದೇಹದ ಗುಡಿಗೆ ಒಡಮಟ್ಟು, ಅವನ ಶುಡರಡಿಯಲ್ಲಿ ನಮ್ಮ ಮುಡಿಯನ್ನು ಚಾಚಿ ಮತ್ತೆ ಮತ್ತೆ ರಾಮ ವರ್ಣನೆ ಪ್ರಾರಂಭ. ಅದೊಂದು ಗೀತದ ಮೂಲಕವಾಗಿ ಗುಡಿಯ ನೋಡಿರಣ್ಣ